Is it the beginning of World War III? So if this goes on, this is World War. ಈ ಪಾಕಿಸ್ತಾನದವ್ರ ಕತೆ ಏನು ಸರ್? ಯಾರ ಕಡೆ, ಇಸ್ಲಾಮಿಕ್ ಕಂಟ್ರಿಗಳ ಕಡೆ ಇದಾರ ಅಥವಾ ಅಮೆರಿಕ ಪರವಾಗಿದ್ದಾರ? ಪಾಕಿಸ್ತಾನ ಎಲ್ಲೂ ನಿಲ್ಲಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಈಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ದುಡ್ಡು ಸಿಗುತ್ತೆ ಅಂತ ಹೇಳಿದ್ರೆ ದೇ ಆರ್ ರೆಡಿ ಟು ಲಿಕ್ ದ ಬೂಟ್ಸ್ ಆಫ್ ಎನಿಮನ್. ಭಾರತ ಈ ಒಂದು ಡೆವಲಪ್ಮೆಂಟ್ ಅನ್ನ ಹೇಗೆ ನೋಡ್ತಾರೆ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಕಾನ್ಫ್ಲಿಕ್ಟ್ಸ್. ನಿಮ್ಮ ಒಂದು ಇಶ್ಯೂಸ್ ಏನಿದೆ ಜಸ್ಟ್ ರಿಸಾಲ್ವ್ ಇಟ್ ಥ್ರೂ ದ ಡೈಲಾಗ್. ಅಂಡ್ ಡೆಫಿನೆಟ್ಲಿ ವಿ ಆಲ್ಸೋ ಟ್ರೈಡ್ ವಿತ್ ಪಾಕಿಸ್ತಾನ. ಇಫ್ ದರ್ ಇಸ್ ಎನಿ ಒನ್ ಆರ್ಗನೈಸೇಷನ್ ವಿಚ್ ಕ್ಯಾನ್ ಪೊಟೆನ್ಷಿಯಲಿ ಕೌಂಟರ್ ಯುನೈಟೆಡ್ ಸ್ಟೇಟ್ಸ್ ಟು ಅನ್ ಎಕ್ಸ್ಟೆಂಟ್, ದಟ್ ಈಸ್ ಬ್ರಿಕ್ಸ್. ನಮಸ್ಕಾರ, ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಸದ್ಯಕ್ಕೆ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಏನೇನು ಆಗ್ತಾ ಇದೆ, ಮುಂದೇನಾಗ್ಬೋದು, ಜೊತೆಗೆ ಇದು ಎಸ್ಕಲೇಟ್ ಆಗಿದ್ದು ಎಲ್ಲಿಂದ, ಇದೆಲ್ಲದರ ಬಗ್ಗೆ ಕೂಡ ನಾವು ಮಾತನಾಡೋಣ. ಸೊ ನಮ್ಮ ಜೊತೆ ಲೆಫ್ಟಿನೆಂಟ್ ಕರ್ನಲ್ ಸುನೀಲ್ ಶಾಸ್ತ್ರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಾನು ಆಗಲೇ ಹೇಳಿದೆ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ ಅಂತ. ಇದು ಒಂಥರ ಎಕ್ಸ್ಪೆಕ್ಟೆಡ್ ಅಂತಲೂ ಹೇಳ್ಬೋದು, ಬಟ್ ಖಮನೆ ಅಸಾಸಿನೇಷನ್ ಇದೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗೇನು. ನೀವು ಹೇಗೆ ನೋಡ್ತೀರಾ ಇದನ್ನು ಅಂತ? ಇದು ಈಗ ಆಪರೇಷನ್ ಏನು ನಡೀತಾ ಇತ್ತು, ಓಕೆ, ನಿನ್ನೆವರೆಗೂ ಅಂದರೆ ದರ್ ಇಸ್ ಅ ಸೇಯಿಂಗ್ ಇನ್ ಯುನೋ ಮಿಲಿಟರಿ ಪಾರ್ಲೆನ್ಸ್, ಅದನ್ನು ನಾವು ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳಿದ್ರೆ ಒಂದು ಸಣ್ಣ ಮಂಜಿನ ಒಂದು ಇದಿರುತ್ತೆ, ಕಣ ಇರುತ್ತಲ್ಲ, ಅದು ಹಾಗೆ ಒಂದು ಪರ್ವತದಿಂದ ಕೆಳಗಡೆ ಗುಡುಕ್ತಾ ಬರುತ್ತೆ. ಅದು ಗುಡುಕ್ತಾ 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 ಸಣ್ಣದಾಗಿರೋದು ತುಂಬ ದೊಡ್ಡ ಬಾಲ್ ಆಗಿಬಿಡುತ್ತೆ. ಅದನ್ನು ಸ್ನೋಬಾಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಾಬಬಲಿ ಈಗ ಏನು ನಡೀತಾ ಇದೆ ಮಿಡ್ಲ್ ಈಸ್ಟಲ್ಲಿ, ಅದು ಅದೇ ಒಂದು ಎಫೆಕ್ಟ್ ತಗೊಂಡು ಈಗ ಮುಂದೆ ಹೋಗ್ತಿದೆ ಅಂತ. ಯಾಕಂದರೆ ನಿನ್ನೆ ಒಂದ್ಸಲ ಖಮೇನಿ ಅವರ ಡೆತ್ ಅಂತ ಹೇಳ್ಬಿಟ್ಟು ಏನಾಯಿತು ಅನೌನ್ಸ್ ಆದಮೇಲೆ ಅಫಿಷಿಯಲಿ ಇರಾನ್ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂತು. ಒಂದ್ಸಲ ಅದು ಅಕ್ಸೆಪ್ಟ್ ಆದಮೇಲೆ ವಿ ಥಾಟ್ ದಟ್ ಐಡಿಯಲಿ ಲೀಡರ್ಶಿಪ್ ಹೋಗಾಗಿದೆ. ಈಗ ಮೇ ಬಿ ಲಾಸ್ಟ್ ಫ್ಯೂ ಅವರ್ಸ್ ಆಫ್ ರಿಟ್ಯಾಲಿಯೇಷನ್ ಇರಾನ್ ಮಾಡ್ಬೋದು. ಅದಾದಮೇಲೆ ದೇರ್ ವಿಲ್ ಬಿ ಸಮ್ ನೆಗೋಷಿಯೇಷನ್ಸ್ ಆನ್ ದ ಟೇಬಲ್. ಅಮೆರಿಕಾಗೆ ಏನು ಬೇಕೋ ಅದನ್ನು ಮಾಡ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಅಫ್ಕೋರ್ಸ್, ಸಿ ಐ ಟೋಲ್ಡ್ ಯು, ದೇ ಆರ್ ಡರ್ಟಿ ಎಂಪರರ್ ಒಬ್ಬ ಕೂತ್ಕೊಂಡಿದ್ದಾನೆ ಈಗ ಆ್ಯಸ್ ಎ ಆ್ಯಸ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಸೊ ದ್ಯಾಟ್ ಹೆಜಿಮುನಿ ಈಗ ಅವ್ರು ಏನು ಕ್ಲೇಮ್ ಮಾಡೋಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಆ ಹೆಜಿಮುನಿನ ಪ್ರಾಬಬ್ಲಿ ಸ್ಯಾಟಿಸ್ಫೈ ಮಾಡಿ ಈಗ ಒಂದು ಏನಿದೆ ಅವರ ಒಂದು ಅಂದರೆ IRGC ಏನಿದೆ, ಇಲ್ಲ ಇಸ್ಲಾಮಿಕ್ ರೆಜಿಮ್ ಏನಿದೆ, ಇದರಲ್ಲಿ ಅವರು ಪ್ರಾಬಬ್ಲಿ ದೇ ಮೇ ಹ್ಯಾಂಡ್ ಓವರ್ ಆಫ್ಟರ್ ದ ನೆಗೋಷಿಯೇಷನ್ಸ್ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹಾಗಾಗ್ತಾ ಇಲ್ಲ ಈಗ ಅವರ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಈ ರಿಟ್ಯಾಲಿಯೇಷನ್ ಕೂಡ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಯಾಕಂತ ಹೇಳಿದ್ರೆ ದೇ ಲಾಸ್ಟ್ ದೇರ್ ಲೀಡರ್, ನೋ ಮ್ಯಾಟರ್ ಹೂ ಇಟ್ ಈಸ್. ದರ್ ಇಸ್ ಅ ಪಾರ್ಟ್ ಆಫ್ ದಟ್ ಕಂಟ್ರಿ, ಪಾರ್ಟ್ ಆಫ್ ದ ಪಾಪ್ಯುಲೇಷನ್, ಅವರು ಅದನ್ನು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಅವರು ದಟ್ಸ್ ಓಕೆ, ಪ್ರೊಟೆಸ್ಟ್. ದರ್ ಇಸ್ ನೋ ಲೀಡರ್ ಇನ್ ದ ವರ್ಲ್ಡ್ ಹೂ ಹ್ಯಾಸ್ 100% ಸಪೋರ್ಟ್, ಯಾರಿಗೂ ಇಲ್ಲ. ಅದೇ ರೀತಿ ಇಲ್ಲಿ ಕೂಡ ಖಮೇನಿಗೆ ಆಗಿತ್ತು. ಆದರೆ ತುಂಬ ಪ್ರೊಟೆಸ್ಟ್ ನಡೆದಿತ್ತು, ಆ್ಯಂಟಿ ಗೌರ್ಮೆಂಟ್ ಪ್ರೊಟೆಸ್ಟ್ ಎಲ್ಲ ತುಂಬ ನಡೆದಿತ್ತು. ಐ ಡೋಂಟ್ ನೋ, 12,000 ಜನನ ಅವರೇ ಸಾಯಿಸಿದ್ದಾರೆ, ಇರಾನಿಯನ್ ಜನನ ಅನ್ನೋ ಮಾತು ಕೂಡ ಬರ್ತಿತ್ತು. ಆ್ಯಂಡ್ ಇನ್ ಕೇಸ್ ಆಫ್ ಎ ಕಾನ್ಫ್ಲಿಕ್ಟ್, ಟ್ರೂತ್ ಈಸ್ ದ ಫಸ್ಟ್ ಕ್ಯಾಶುಯಾಲಿಟಿ. ಅರ್ಥ ಆಯ್ತಾ? ಹಾಗಂತ ಹೇಳ್ತಾರೆ, ಸತ್ಯನೇ ಫಸ್ಟ್ ಸಾಯೋದು. ಯುದ್ಧದಲ್ಲಿ ಒಬ್ಬ ಮನುಷ್ಯ ಸಾಯೋದಕ್ಕಿಂತ ಮುಂಚೆ ಸತ್ಯ ಸತ್ತೋಗುತ್ತೆ. ಸೊ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಅಲ್ಲಿ ಈಗ. ಸೊ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಈಗ ಇರಾನಿಯನ್ ರಿಟ್ಯಾಲಿಯೇಷನ್ ಏನು ನಡೀತಾ ಇದೆ, ಇಟ್ ಈಸ್ ಎಕ್ಸ್ಟ್ರೀಮ್ ರಿಟ್ಯಾಲಿಯೇಷನ್. ಆ್ಯಂಡ್ ಅಲ್ಲಿಂದ ಏನೇನು ವಿಜುವಲ್ಸ್ ಎಲ್ಲ ಏನೇನು ಬರ್ತಾ ಇದೆ, ದೇ ಆರ್ ಹಾರಿಫಿಕ್. ಯಾಕಂತ ಹೇಳಿದ್ರೆ ಮಿಡ್ಲ್ ಈಸ್ಟ್ ಆ್ಯಂಡ್ ಎಸ್ಪೆಷಲಿ ದ ಗಲ್ಫ್ ಕಂಟ್ರೀಸ್, GCC ಕಂಟ್ರೀಸ್ ಅಂತ ಏನು ಕರಿತೀವಿ, ದ ಗಲ್ಫ್ ಕೋಆಪರೇಟಿವ್ ಕೌನ್ಸಿಲ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ, ಹೊತ್ತಿ ಉರಿತಾ ಇದೆ. ದೋಸ್ ಕಂಟ್ರೀಸ್ ವರ್ ಸಪೋಸ್ ಟು ಬಿ ದ ಸೇಫೆಸ್ಟ್ ಕಂಟ್ರೀಸ್ ಆನ್ ದಿ ಅರ್ತ್. ಅದು ಸೇಫೆಸ್ಟ್ ಝೋನ್ ಇತ್ತು. ದುಬೈ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಬುದಾಬಿ ಆಗ್ಬೋದು, ಇಲ್ಲ ಬಹ್ರೇನ್ ಆಗ್ಬೋದು, ಕುವೈತ್ ಆಗ್ಬೋದು, ಆ್ಯಂಡ್ ಸೌದಿ ಅರೇಬಿಯಾ. ಇಲ್ಲೆಲ್ಲ ಕಾನ್ಫ್ಲಿಕ್ಟ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹೊತ್ತಿ ಉರಿತಾ ಇದೆ ಆ ದೇಶಗಳು ಎಲ್ಲನೂ ಇವತ್ತು. ಸೊ ಬೇಸಿಕ್ಲಿ ಫುಲ್ ಸ್ಪೆಕ್ಟ್ರಮ್ ರಿಟ್ಯಾಲಿಯೇಷನ್ ಇರಾನ್ ಕಡೆಯಿಂದ ಅದು ನಡೀತಾ ಇದೆ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಇದು ಒಂಥರ ಬೇರೆ ಲೆವೆಲಿಗೆ ಇದು ಹೋಗ್ತಿದೆ. ಯಾಕಂತ ಹೇಳಿದ್ರೆ, ಇಫ್ ನ್ಯೂಸ್ ಈಸ್ ಟು ಬಿ ಬಿಲೀವ್ಡ್, ಇರಾನ್ ಕ್ಲೇಮ್ ಮಾಡ್ತಾ ಇದೆ ಅವರು USS ಅಬ್ರಹಾಮ್ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಕೂಡ ಅಟ್ಯಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಯರ್ ಅಬೌಟ್ 2,000 ಟಾರ್ಗೆಟ್ಸ್ ಹ್ಯಾವ್ ಬೀನ್ ಹಿಟ್ ಅಂತ ಹೇಳ್ಬಿಟ್ಟು ಅಮೆರಿಕ ಆ್ಯಂಡ್ ಇಸ್ರೇಲ್ ಹೇಳ್ತಾ ಇದೆ. ಸೊ ಇಫ್ ದಿಸ್ ಗೋಸ್ ಆನ್, ದಿಸ್ ಈಸ್ ವರ್ಲ್ಡ್ ವಾರ್. ಹೌದು, ದಿಸ್ ಈಸ್ ವರ್ಲ್ಡ್ ವಾರ್. ಯಾಕಂತ ಹೇಳಿದ್ರೆ
ಐ ರೆಡ್ ಎ ರಿಪೋರ್ಟ್, ಫ್ರಾನ್ಸ್ ಹೇಳಿದೆ ನಾನು ಈಗ ಗಲ್ಫ್ ಕಂಟ್ರೀಸ್ನ ಇದಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ವಿ ವಿಲ್ ಗೆಟ್ ಇನ್ ಟು ದಿಸ್ ಆಪರೇಷನ್ ಅಂತ ಫ್ರಾನ್ಸ್ ಹೇಳ್ತಾ ಇದೆ. ಓಕೆ. ಯುನೈಟೆಡ್ ಕಿಂಗ್ಡಮ್ ಹೇಳಿದೆ ದಟ್ ನಾವು ವಿ ಆರ್ ಆಲ್ಸೋ ಎಂಟ್ರಿಂಗ್ ಇನ್ ಟು ದಿಸ್ ಅಂತ ಹೇಳ್ಬಿಟ್ಟು. ನಾನು ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಆಗಲೇ ಏನು ಹೇಳಿದೆ ಅಲ್ವಾ, ಒಂದು ಸಣ್ಣ ಕಣ ಸ್ಟಾರ್ಟ್ ಆಯಿತು ಏನೋ 3 ದಿನದ ಹಿಂದೆ, ಬೆಳೀತಾ ಇದೆ ಅದು. ಓಕೆ. ಅದು ಬೆಳೀತಾ ಇದೆ. ನೆಕ್ಸ್ಟ್ ಈ ಕಡೆ ಯಾರು ಬರ್ತಾರೆ, ಯಾರು ಸೇರ್ಕೋತಾರೆ, ಎಷ್ಟು ಸಪೋರ್ಟ್ ಮಾಡ್ತಾರೆ ಇರಾನಿಗೆ. ಸೊ ವಿ ಶುಡ್ ವೆಯ್ಟ್ ಅಂಡ್ ಸಿ. ಯಾಕಂತ ಹೇಳಿದ್ರೆ ಇದು ತುಂಬ ಒಂದು ಭಯಾನಕವಾದ ಸ್ವರೂಪ ಪಡ್ಕೋತಾ ಇದೆ. ಅಲ್ಲಿನ ಜನ ಎಷ್ಟು ಜನ ಇದ್ದಾರೆ ಅಲ್ಲಿ, ದಿ ಎಂಟೈರ್ ಪಾಪ್ಯುಲೇಷನ್ ಈಸ್ ಅಂಡರ್ ಥ್ರೆಟ್. ವಾಟ್ ಶುಡ್ ಹ್ಯಾವ್ ಬೀನ್ ದ ಮೋಸ್ಟ್ ಪೀಸ್ಫುಲ್ ರೀಜನ್ ಆಫ್ ದಿ ಅರ್ತ್ ಈಸ್ ಆನ್ ಫೈರ್ ರೈಟ್ ನೌ. ಓಕೆ. ವಾಟ್ ಇಫ್ ಈಗ ಒಂದು ಸುದ್ದಿ ಕೇಳಿ ಬರ್ತಾ ಇದೆ, ಬೆಂಜಮಿನ್ ನೆತನ್ಯಾಹು ಅವರ ಆಫೀಸ್ ಬಳಿ ಏನೋ ಒಂದು ಬ್ಲಾಸ್ಟ್ ಆಗಿದೆ. ವಾಟ್ ಇಫ್ ಇರಾನ್ ಅಸಾಸಿನೇಟ್ ನೆತನ್ಯಾಹು, ಏನಾಗ್ಬೋದು? ಸೇಮ್ ಎಫೆಕ್ಟ್. ಈಗ ಇರಾನ್ ಅವರ ಅಟ್ಯಾಕ್ನ ಇಂಟೆನ್ಸಿಫೈ ಮಾಡುತ್ತೆ. ಸಿ, ಎ ಗ್ರೇಟ್ ಲೀಡರ್ ವಿಲ್ ಆಲ್ವೇಸ್ ಹ್ಯಾವ್ ಎ ಸಕ್ಸೆಸರ್ ಆಲ್ರೆಡಿ ನೇಮ್ಡ್, ಆ್ಯಂಡ್ ಇನ್ ಕೇಸ್ ಆಫ್ ಎ ವಾರ್ ಇಟ್ಸ್ ಕ್ವೈಟ್ ಪಾಸಿಬಲ್. ಅದು ಗೊತ್ತೇ ಇರುತ್ತೆ. ಯಾಕಂದರೆ ಯು ಶುಡ್ ನೆವರ್ ಅಂಡರ್ ಎಸ್ಟಿಮೇಟ್ ದಿ ಎನಿಮಿ. ಯು ಕೆನಾಟ್ ಸೇ ಯಾವಾಗ್ಲೂ ಇಲ್ಲ ನಾವೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಲಾಸ್ಟ್ ಜೂನಲ್ಲಿ ಏನು ನಡೀತು, ದಟ್ ವಾಸ್ ಎ ಸ್ಟೆಲ್ತ್ ಅಟ್ಯಾಕ್. ಪ್ರಾಬಬ್ಲಿ ಅವರ ಒಂದು ಇದೇನಿತ್ತು ಇಸ್ರೇಲಿ ಇಂಟೆಲಿಜೆನ್ಸ್ ಮೊಸಾದ್ ಏನಿತ್ತಲ್ಲ, ಇಟ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ದಟ್ ಅಟ್ಯಾಕ್. ಅಫ್ಕೋರ್ಸ್ ಇಟ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ದಿ ಅಸಾಸಿನೇಷನ್ ಆಫ್ ಖಮೇನಿ ಆಲ್ಸೋ. ಆರ್ ರಾದರ್ ಅಸಾಸಿನೇಷನ್ ಅಂತ ನಾವು ಹೇಳೋಕ್ಕಾಗಲ್ಲ ಇದನ್ನ, ಇನ್ ದ ಕಿಲ್ಲಿಂಗ್ of Khamenei. It had a great role even here. But last ಅವ್ರು ಏನು ಮಾಡಿದ್ರು ಲಾಸ್ಟ್ ಟೈಮಲ್ಲಿ, ಯಾಕಂದರೆ ದೇ ಇನ್ಫಿಲ್ಟ್ರೇಟೆಡ್ ಅವರ ಸಿಸ್ಟಮ್ಸ್ನೆಲ್ಲ ಡಿಸೇಬಲ್ ಮಾಡಿಬಿಟ್ರು. ಏರ್ ಡಿಫೆನ್ಸ್ ಸಿಸ್ಟಮ್ ವಾಸ್ ನಾಟ್ ಅಪ್ ಅಟ್ ಆಲ್. ಅವರ ಒಂದು ಇದೇನಿತ್ತು ಮಿಸೈಲ್ ಸೈಟ್ಸ್ ಏನಿತ್ತು ಅದೆಲ್ಲನೂ ಡಿಸೇಬಲ್ ಮಾಡಿಬಿಟ್ರು. ಮತ್ತು ಅವರ ಒಂದು ಇದೇನಿತ್ತು ಏನಂದರೆ ಏರ್ ಫೀಲ್ಡ್ಸ್ ಏನೇನಿತ್ತು, ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಇಸ್ರೇಲ್ ಹತ್ರ ಆಯಿತು. ಪಿನ್ ಪಾಯಿಂಟೆಡ್ ಟಾರ್ಗೆಟಿಂಗ್ ನಡೆದಿತ್ತು ಆಗ. ಸೊ ಐಡಿಯಲಿ ಅವ್ರ ಏರ್ಫೋರ್ಸ್ನವ್ರು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫಸ್ಟ್ ದೇ ಹಿಟ್ ದಿ ಏರ್ ಡಿಫೆನ್ಸ್ ಆ್ಯಂಡ್ ಏರ್ಫೋರ್ಸ್ ಅಷ್ಟೇ. ಯು ಗಾಟ್ ದ ಕಂಟ್ರೋಲ್ ಆಫ್ ದಿ ಏರ್ ಸ್ಪೇಸ್. ಸೊ ಈ ರೀತಿ ನಡೆದಿತ್ತು ಲಾಸ್ಟ್ ಆಪರೇಷನ್. ಕಾಂಟ್ರರಿ ಟು ದ್ಯಾಟ್ ಈ ಸಲ ಏನು ನಡೀತು ಅಂದರೆ ಇಟ್ ವಾಸ್ ಇನ್ ಓಪನ್. ಈಗ ಒಂದು ಹೆಜಿಮುನಿ ಅಂತ ನಾನೇನು ಕರಿತೀನಲ್ಲ, ಅಮೆರಿಕನ್ ಹೆಜಿಮುನಿ ಇಸ್ ನಾಟ್ ಹಿಡನ್ ಎನಿಮೋರ್. ಓಪನ್ ಆಗಿ ಅವ್ರು ಹೇಳ್ತಿದ್ದಾರೆ, ವಿ ವಾಂಟ್ ದಿಸ್ ಅಂಡ್ ವಿ ವಿಲ್ ಟೇಕ್ ಇಟ್ ನೋ ಮ್ಯಾಟರ್ ವಾಟ್ ಇಟ್ ಈಸ್ ಅಂತ. ಇಂಡೈರೆಕ್ಟ್ಲಿ ಇದು ದಿಸ್ ಇಸ್ ಅ ಮೆಸೇಜ್ ಟು ದ ಗ್ಲೋಬ್ ದಟ್ ವಿ ವಿಲ್ ಕಮ್ ಅಂಡ್ ಗೆಟ್ ಯು ನೋ ಮ್ಯಾಟರ್ ಹೂ ಯು ಆರ್. ಪ್ರಾಬಬ್ಲಿ ಇನ್ಕ್ಲೂಡಿಂಗ್ ಎ ಮೆಸೇಜ್ ಟು ಇಂಡಿಯಾ. including a message to India. We must read between the lines that we can do whatever we want ಅಂತ. ಅಲ್ಲಿ ಒಂದು ಇದು ಕೂಡ ಇದೆ, ಏನು ಹೇಳ್ತಾರೆ, ಅಮೆರಿಕಾ ಮೆಸೇಜ್ ಈಗ ಪೂರ್ತಿ ಪ್ರಪಂಚಕ್ಕೆ ಕೊಡ್ತಿದೆ. ಐದರ್ ಯು ಆರ್ ವಿತ್ ಅಸ್ ಆರ್ ಅಗೇನ್ಸ್ಟ್ ಅಸ್. ಇಫ್ ಯು ಆರ್ ಅಗೇನ್ಸ್ಟ್ ಅಸ್ ಯು ವೋಂಟ್ ಸರ್ವೈವ್. ದಿಸ್ ಇಸ್ ದ ಮೆಸೇಜ್ ದಟ್ ಅಮೆರಿಕಾ ಇಸ್ ಗಿವಿಂಗ್ ರೈಟ್ ನೌ. ಅರ್ಥ ಆಯ್ತಾ? ನೆತನ್ಯಾಹು ಏನಾದರೂ ಈಗ ಲೇಟೆಸ್ಟ್ ಸೇ ಅಂದರೆ ಈಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ, ಇಫ್ ಹಿ ಈಸ್ ಕಿಲ್ಡ್, ನೆತನ್ಯಾಹು ಇಫ್ ಹಿ ಈಸ್ ಕಿಲ್ಡ್, ದೇರ್ ವಿಲ್ ಬಿ ಅನದರ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದೇ ವಿಲ್ ಇಂಟೆನ್ಸಿಫೈ ದೇರ್ ಅಟ್ಯಾಕ್ಸ್. ಮಾಡೇ ಆ್ಯಂಡ್ ಅಫ್ಕೋರ್ಸ್ ಅಮೆರಿಕಾ ಇಸ್ ದೇರ್ ವಿತ್ ದೆಮ್. ಇಲ್ಲಿ ಅಮೆರಿಕಾ ಇಸ್ರೇಲ್ಗೆ ಹೇಳಿ ಅಟ್ಯಾಕ್ ಮಾಡಿಸಿಲ್ಲ, ಇಸ್ರೇಲ್ ಅಮೆರಿಕಾಗೆ ಹೇಳಿ ಅಟ್ಯಾಕ್ ಮಾಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕ್ವೆಶನ್ ಆಫ್ ಸರ್ವೈವಲ್, ಎನಿಮಿಟಿ, ದಟ್ ಈಸ್ ಆಲ್ ದೇರ್. ಬಟ್ ದೆನ್ ದೇ ಆರ್ ಪಾರ್ಟ್ನರ್ಸ್, ದೇ ಬೋತ್ ಆರ್ ಪಾರ್ಟ್ನರ್ಸ್. ಸಿ, ಇಲ್ಲಿ 3 ಎಂಟಿಟೀಸ್ ಏನೇನೀಗ ಪ್ರೈಮರಿಲಿ ಇದರಲ್ಲಿದೆ, ಏನು ಆಪರೇಷನಲ್ಲಿ ಈಗ ಇದಾಗಿದೆ, ಎಂಗಲ್ಫ್ ಆಗಿದೆ. ಆಲ್ ದೀಸ್ 3 ಎಂಟಿಟೀಸ್ ಆರ್ ಕ್ಲೋಸ್ ಟು ಇಂಡಿಯಾ. ಇರ್ಬೋದು ನಮ್ಮದು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ವಿತ್ ಇದು ಇರ್ಬೋದು, ಏನು ಹೇಳ್ತಾರೆ, ಅಮೆರಿಕಾ ಇರ್ಬೋದು. ಬಟ್ ದೆನ್ ಇರಾನ್ ಈಸ್ ಅ ಗುಡ್ ಫ್ರೆಂಡ್. ಎಷ್ಟು ಟ್ರೇಡ್ ಇದೆ. ವಿ ಆರ್ ಡಿಪೆಂಡೆಂಟ್ ಆನ್ ಇರಾನ್ ಫಾರ್ ಮೋರ್ ದೆನ್ 20% ಆಫ್ ಅವರ್ ಆಯಿಲ್ ಸಪ್ಲೈಸ್. ವಿ ಹ್ಯಾವ್ ಇನ್ವೆಸ್ಟೆಡ್ ನಿಯರ್ ಅಬೌಟ್ $100 million ಇನ್ ಚಾಬಹಾರ್ ಪೋರ್ಟ್ ಅಲ್ಲಿ, ವಿಚ್ ಈಸ್ ಸ್ಟ್ರಾಟಜಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇರಾನ್ ಚಾಬಹಾರ್ ಪೋರ್ಟ್ ನಮ್ಮ ಒಂದು ಇದರಲ್ಲಿ ಕಂಟ್ರೋಲಲ್ಲಿ ಇದೆ ಅಂತ ಹೇಳಿದ್ರೆ, ಅಲ್ಲಿಂದ ನಾವು ಆಪ್ರೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ದಟ್ಸ್ ಎ ಡೆತ್ ನೈಲ್ ಫಾರ್ ಪಾಕಿಸ್ತಾನ್. ಆ ಒಂದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಇದೆ ಚಾಬಹಾರ್ ಪೋರ್ಟಿಗೆ. ಬಟ್ ವಾಟ್ ನೆಕ್ಸ್ಟ್? ಈಗ ಮೊನ್ನೆ ಅಲ್ಲಿ ಕೂಡ ಬ್ಲಾಸ್ಟ್ ಕೇಳ್ಪಟ್ಟಿದೆ, ಅಂದರೆ ಆಯಿತು ಅಂತ ನಾನು ಕೇಳ್ಪಟ್ಟೆ. ದೇ ವಾಸ್ ಎ ನ್ಯೂಸ್. ಇಫ್ ದಟ್ ಈಸ್ ಟ್ರೂ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹೋಯಿತು. ಆ್ಯಂಡ್ ಈಗ ಇದೆಲ್ಲ ಮುಗಿದ ಮೇಲೆ ಚಾಬಹಾರ್, ಇರಾನಲ್ಲಿ ಅದೇ ಗೌರ್ಮೆಂಟ್ ಇರುತ್ತಾ, ನೆಕ್ಸ್ಟ್ ಏನಾಗುತ್ತೆ, ವಿಚ್ ಎವರ್ ಗೌರ್ಮೆಂಟ್ ದಟ್ ಈಸ್ ಗೋಯಿಂಗ್ ಟು ಕಮ್, ಅವರು ಇಂಡಿಯಾಗೆ ಸಪೋರ್ಟ್ ಮಾಡ್ತಾರೆ. ವಿಲ್ ಇಂಡಿಯಾ ಬಿ ಏಬಲ್ ಟು ಯೂಸ್ ಚಾಬಹಾರ್ ಪೋರ್ಟ್? ಯಾಕಂತ ಹೇಳಿದ್ರೆ ಗೌರ್ಮೆಂಟ್ಸ್ ಯಾವಾಗ ಚೇಂಜ್ ಆಗುತ್ತಲ್ಲ, ರೆಜೀಮ್ಸ್ ಅಂತ ಹೇಳ್ಬಿಟ್ಟು ಏನಿರುತ್ತೆ, ಅದು ಚೇಂಜ್ ಆದಾಗ ಹಳೇ ಒಂದು ಅಗ್ರಿಮೆಂಟ್ಸ್ ಏನಿರುತ್ತೆ, ದೇ ಮೇ ಕ್ಯಾನ್ಸಲ್ ಆಲ್ ಆಫ್ ದೆಮ್. ಓಕೆ. ಆ್ಯಂಡ್ US ಈಸ್ ಕಮಿಂಗ್ ದೇರ್. ದೇ ಡೋಂಟ್ ವಾಂಟ್ ಇಂಡಿಯಾ ಟು ಗ್ರೋ.
ದಿಸ್ ಈಸ್ ಅ ಕನ್ಸರ್ನ್. $100 million, ಅದು ಇಟ್ ಈಸ್ ಆರ್ ಮನಿ, ವಿ ಹ್ಯಾವ್ ಪೇಯ್ಡ್ ದ ಟ್ಯಾಕ್ಸ್, ರಿಮೆಂಬರ್ ದಟ್. ನಾವು ಕಟ್ಟಿರೋ ಟ್ಯಾಕ್ಸ್ ಮನಿ ಅದು, ಕಾಮನ್ ಸಿಟಿಸನ್ಸ್ ನಾವು ಯಾರು ಇದ್ದೀವಿ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿ ಅದು. ಗೌರ್ಮೆಂಟ್ ಅಲ್ಲಿಂದಾನೇ ಅಲ್ವಾ ಜನರೇಟ್ ಮಾಡಿರೋದು, ಅಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲ ಆಗಿದೆ. ಸೊ ಪರಿಸ್ಥಿತಿ ಈ ರೀತಿ ಇದೆ. ದ ವಾರ್ ವಿಲ್ ಗೋ ಆನ್. ಸಿ, ಒನ್ ಹೆಡ್ ಫಾರ್ ಅನದರ್ ಹೆಡ್, ಒನ್ ಐ ಫಾರ್ ಅನದರ್ ಐ, ಅದೇ ರೀತಿ ನಡೀತಾ ಇದೆ ಈಗ. ಇಫ್ ನೆತನ್ಯಾಹು, ಐ ಡೋಂಟ್ ನೋ, ದೇರ್ ಇಸ್ ನೋ ಕನ್ಫರ್ಮೇಷನ್. ನಾನು ಹೇಳಿದಲ್ಲ, ಟ್ರೂತ್ ಈಸ್ ದ ಫಸ್ಟ್ ಕ್ಯಾಶುಯಾಲಿಟಿ ಆಫ್ ದ ವಾರ್ ಅಂತ ಹೇಳ್ತಾರೆ. ಖಮೇನಿ, ದೇ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಹ್ಯಾಪನ್ ಟು ಹಿಮ್ ಅಂತ. ನೆತನ್ಯಾಹು, ವಿ ಡೋಂಟ್ ನೋ, and let's hope that is not the case, because just 5 days ago Prime Minister Israel alidru, it was such a heartening scene to see that, you know, heads of two states yarar Prime Minister and Netanyahu, avrella, they were you know, hugging each other, and tumba you know, technological deals, trade deals idella namide. And Israel is an all-weather friend for India. Israel is an all-weather friend for India. So we have to wait and see, and let's hope that that is not the case. And I was also hoping that even Khamenei's death news was a fake news. Let's not celebrate it. India ge Khamenei avara death na celebrate ಮಾಡುವಂತದ್ದು ಏನು ಇಲ್ಲ. There is nothing. Why should we celebrate? ಏನು ಮಾಡಿದ್ರು Khamenei India ge? But I've seen there are protests going on. I mean, against his death, yes, I support it. But you can't celebrate somebody's death. ನೀವು ಏನೇ ನ್ಯೂಸ್ ನೋಡಿದ್ದೀರಾ, ಅದೆಲ್ಲಾನು ತೋರಿಸಿರೋ ಅಂಥ ನ್ಯೂಸ್, ಆ್ಯಂಡ್ ದಟ್ ಈಸ್ ಕಾಲ್ಡ್ ಅಸ್ ಪ್ರಾಪಗಂಡಾ. ಅರ್ಥ ಆಯ್ತಾ? ನಿನ್ನೆ ಎಷ್ಟೋ ಜನ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಅಂತ ಅಲ್ಲಿ ಒಂದು, ಐ ಆಮ್ ಫರ್ಗೆಟಿಂಗ್ ದ ನೇಮ್, ಆ ಸಿಟಿಲಿ ಟೆಹರಾನಲ್ಲಿ ದೇ ವಾಸ್ ಒನ್ ಸ್ಕ್ವೇರ್, ಅಲ್ಲಿ ತುಂಬ ಜನ ಸೇರಿದ್ರು. ಆ ಸೇರಿರೋ ಜನದಲ್ಲಿ ಮಹಿಳೆಯರು ಕೂಡ ಇದ್ರು, ಆ್ಯಂಡ್ ದೇ ವರ್ ವೀಪಿಂಗ್. ಸೊ ಏನೋ ಒಂದು ಒಳ್ಳೇದಿರ್ಬೋದಲ್ವ. ಸೊ ದೆರ್ ಈಸ್, ಯುನೋ, ದೆರ್ ಆರ್ 2 sides to any coin. ಅರ್ಥ ಆಯ್ತಾ? ಸೊ ವಿ ಡೋಂಟ್ ನೋ ದಿ ಅದರ್ ಕಾಯಿನ್. ಆ್ಯಂಡ್ ಅವ್ರ ಫ್ಯಾಮಿಲಿ ಕೂಡ ಪೂರ್ತಿ ಸತ್ತೋಗಿದೆ, ಇನ್ಕ್ಲೂಡಿಂಗ್ ಅವರ ಮೊಮ್ಮಗಳು, ಚಿಕ್ಕ ಮಗು. ಏನು ಮಾಡಿದ್ರು ಅವರೆಲ್ಲ? ದಿಸ್ ಇಸ್ ವಾಟ್ ವಾರ್ ಡಸ್. ಇದು ಒಂದು ಯುದ್ಧದ ಕರಾಳತೆ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಇದು ಯುದ್ಧದ ಕರಾಳತೆ. ಏನು ಮಾಡಿತ್ತು ಅವ್ರ ಮೊಮ್ಮಗು? ಪ್ರಪಂಚಕ್ಕೆ ಏನು ತೊಂದರೆ ಮಾಡಿತ್ತು? ಯು ಹ್ಯಾವ್ ಬಾಂಬ್ಡ್ ದೆಮ್, ಆ್ಯಂಡ್ ಯು ನೋ, the world is celebrating it. America is celebrating it. Yes. Is that correct? That's wrong. Yeah. That's not the way.